ಸ್ವಾತಂತ್ರ್ಯ ಕಾಲೋನಿಯಲ್ಲಿ ಒಂದು ಹುಡುಗಿಯ ಜುಟ್ಟನ್ನು ಕಟ್ ಮಾಡುವಂತ ವಿಷಯ ಗೊತ್ತಾಗಿದೆ. ಈ ಮಹಿಳೆ ಟಿವಿ ನ್ಯೂಸ್ ಅಲ್ಲಿ ಹೇಳ್ತಿದ್ದಾರೆ, ಅವರು ಮಲಗಿದ್ದವರು ಮುಂಜಾನೆ ಎದ್ದಾಗ ಆಗ ಅವರ ಜಡೆ ಕಟ್ ಮಾಡಲಾಗಿತ್ತು. ರಾತ್ರಿ ಯಾವುದೋ ದೆವ್ವ ಅವರ ಜಡೆನ ಕಟ್ ಮಾಡಿದೆ. ಡಿಟೆಕ್ಟಿವ್ ಮೆಹುಲ್ ಇದನ್ನೆಲ್ಲ ಟಿವಿಲಿ ನೋಡ್ತಿದ್ದ. ಯಾರೋ ಈ ಮಹಿಳೆ ಜೊತೆ ತಮಾಷೆ ಮಾಡಿದ್ದಾರೆ, ಭೂತ ಗೀತ ಅಂತ ಏನೂ ಇರೋದಿಲ್ಲ. ಆದ್ರೆ ಮುಂದಿನ ದಿನ ಜಡೆ ಕಟ್ ಮಾಡಿರೋಂತ ಘಟನೆ ಇನ್ನೆರಡು ಮಹಿಳೆ ಜೊತೆಗೆ ಆಗಿದೆ. ಹಾಗಾದ್ರೆ ಇದು ನಿಜವಾಗ್ಲೂ ದೆವ್ವನ? ಅದನ್ನ ನೋಡೋಕೆ ಮೆಹುಲ್ ಕೂಡಲೇ ಸ್ವತಂತ್ರ ಕಾಲೋನಿಗೆ ಬರ್ತಾನೆ. ಮೆಹುಲ್ 3 ಜನ ಹೆಣ್ಮಕ್ಳ ಫೋಟೋ ಸರಿಯಾಗಿ ನೋಡ್ತಾನೆ. ಆಗ ಅವನಿಗೊಂದು ಕಾಮನ್ ವಸ್ತು ಸಿಗುತ್ತೆ. ನೀವ್ ಈ 3 ಫೋಟೋ ನೋಡಿ ಹೇಳ್ಬೋದಾ ಅಪರಾಧಿ ಯಾವ ರೀತಿ ಮಹಿಳೆಯರನ್ನ ಅವನು ಬೇಟೆಯಾಡ್ತಿದ್ದಾನೆ? ಯೋಚನೆ ಮತ್ತೆ ನಂಗೆ ನಿಮ್ಮ ಆನ್ಸರ್ ಕಮೆಂಟ್ ಮಾಡಿ ಹೇಳಿ. ಇಲ್ಲಿ 3 ಫೋಟೋಗಳಲ್ಲಿ ಗೊತ್ತಾಗ್ತಿದೆ 3 ಜನ ಮಹಿಳೆಯರು ಕತ್ತಲ್ಲಿ ಮಾಂಗಲ್ಯ ಸೆರೆ ಹಾಕೊಂಡಿದ್ದಾರೆ. ಅಂದ್ರೆ ಅವನು ಮದುವೆ ಆಗಿರೋ ಮಹಿಳೆಯರನ್ನೇ ಅವನ ಬೇಟೆಯಾಡ್ತಿದ್ದಾನೆ. ಇಂಟ್ರೆಸ್ಟಿಂಗ್. ಅಂದ್ರೆ ಕಳ್ಳ ಕೇವಲ ಜಡೆ ಕಟ್ ಮಾಡ್ತಿದ್ದಾನೆ, ಅದನ್ನ ಬಿಟ್ಟು ಬೇರೆ ಏನು ಕಳ್ತನ ಆಗ್ತಿಲ್ಲ. ತುಂಬಾ ಇಂಟ್ರೆಸ್ಟಿಂಗ್. ಮತ್ತೆ ಯೋಚನೆ ಮಾಡ್ಬೇಕಾರೋ ಮಾತೇನಂದ್ರೆ, ಈ ಮಹಿಳೆಯರಿಗೆ ಬೆಳಗ್ಗೆ ಗೊತ್ತಾಗುತ್ತೆ ಅವರ ಜಡೆ ಕಟ್ ಆಗಿದೆ ಅಂತ. ಕಟ್ ಮಾಡ್ಬೇಕಾದ್ರೆ ಅಲ್ಲ, ಇದು ಹೇಗಾದ್ರೂ ಸಾಧ್ಯ? ಗಾರ್ಡ್ ಮೆಹುಲ್ಗೆ ಹೇಳ್ತಾನೆ, ಅಪರಾಧಿ ಯಾವ ಮನೆಗೆ ಹೋಗ್ತಾ ಇದ್ದಾನಂದ್ರೆ ಯಾವ ಮನೆಯಲ್ಲಿ ಸಿಸಿಟಿವಿ ಕ್ಯಾಮ್ರಾ ಇಲ್ಲ. ಆಗ ಮೆಹುಲ್ ರಾತ್ರಿ ಗೇಟ್ ನ ಬಳಿಯ ಸಿಸಿಟಿವಿ ಫುಟೇಜಸ್ ನ ನೋಡ್ತಾನೆ. ಇದೇನಿದು, ರಾತ್ರಿ ಯಾರು ಸೊಸೈಟಿಗೆ ಬಂದೇ ಇಲ್ಲ. ಮತ್ತೆ ಗಾರ್ಡ್ ಹೇಳ್ತದೇನೆ ಅವನು ಯಾರನ್ನೂ ನೋಡೇ ಇಲ್ಲ ಅಂತ. ಅಂದ್ರೆ ಆಗಿರ್ಬೋದು ಒಳಗಡೆನೆ ಯಾರೋ ಒಬ್ಬ ವ್ಯಕ್ತಿ ಮಾಡ್ತಿರ್ಬೋದು ಅಂತ. ಯಾಕಂದ್ರೆ ಅವನಿಗೆ ಗೊತ್ತಿರುತ್ತೆ ಯಾವ ಬಿಲ್ಡಿಂಗ್ ಅಲ್ಲಿ ಸಿಸಿಟಿವಿ ಇಲ್ಲ ಅಂತ. ಆಗ ಮೆಹುಲ್ಗೆ ಇನ್ನೊಂದು ಕಾಲ್ ಬರುತ್ತೆ. ಬಾಹರ್ ನಗರ್ ಕಾಲೋನಿಯಲ್ಲೂ ಕೆಲವು ಮಹಿಳೆಯರ ಜಡೆ ಕತ್ತರಿಸಲಾಗಿದೆ. ಮೆಹುಲ್ ಕೂಡಲೇ ಅವನ ಗಡಿ ತಗೊಂಡು ಅಲ್ಲಿಗೆ ಹೋಗ್ತಾನೆ. ಇಲ್ಲೂ ಸಹ ಮದುವೆ ಆಗಿರೋ ಮಹಿಳೆಯರ ಜಡೆ ಕಟ್ ಮಾಡಲಾಗಿದೆ. ಕಳ್ಳ ಸ್ವತಂತ್ರ ಕಾಲೋನಿಯವನು ಎಂಬ ಮೊದಲಿನ ಅಸಂಪ್ಷನ್ ತಪ್ಪಾಗಿತ್ತು. ಈ ಸೊಸೈಟಿಯಲ್ಲಿ 3 ಬಿಲ್ಡಿಂಗ್ ಇದೆ. ನೀವು ಈ 3 ನೋಡಿ ಹೇಳ್ಬಹುದಾ ಯಾವ ಬಿಲ್ಡಿಂಗ್ ನಲ್ಲಿರೋ ಮಹಿಳೆಯರ ಜಡೆ ಕಟ್ ಮಾಡಲಾಗಿದೆ? ಯೋಚಿಸಿ ಮತ್ತೆ ನಂಗೆ ನಿಮ್ಮ ಆನ್ಸರ್ ಕಮೆಂಟ್ ಮಾಡಿ ಹೇಳಿ. ಎರಡನೇ ಬಿಲ್ಡಿಂಗ್ ಅಲ್ಲಿ ಸಿಸಿಟಿವಿ ಕ್ಯಾಮ್ರಾ ಇಲ್ಲ. ಅಂದ್ರೆ ಕಳ್ಳ ಇದೇ ಬಿಲ್ಡಿಂಗ್ ನಲ್ಲಿರೋ ಮಹಿಳೆಯರ ಜಡೆ ಕಟ್ ಮಾಡಿದ್ದಾನೆ. ಆಗ ಮೆಹುಲ್ ಲಿಫ್ಟ್ ಹತ್ರ ಹೋಗ್ತಾನೆ. ಅವನಿಗೆ ಕೆಲವು ಫಿಂಗರ್ ಪ್ರಿಂಟ್ ಸಿಗುತ್ತೆ. ಅವನು ಡಾಕ್ಟರ್ ಸಂಜನಾಗೆ ಫಿಂಗರ್ ಪ್ರಿಂಟ್ಸ್ ಕಳಿಸ್ತಾನೆ. ಮೆಹುಲ್ಗೆ ಡಾಕ್ಟರ್ ಸಂಜನಾಳ ಕಾಲ್ ಬರುತ್ತೆ. ಡಾಕ್ಟರ್ ಸಂಜನಾ ಮೆಹುಲ್ಗೆ ಹೇಳ್ತಾಳೆ, ಈ ಕ್ರಿಮಿನಲ್ ಜಡೆ ಕಟ್ ಮಾಡೋಕೆ ಒಂದು ಮಿಷಿನ್ ಅನ್ನ ಉಪಯೋಗಿಸ್ತಾನೆ. ಅದು ಮಹಿಳೆಯರಿಗೆ ಗೊತ್ತೇ ಆಗೋದಿಲ್ಲ ಅವರೇ ಜಡೆ ಕೆಟ್ಟಾಗಿದೆ ಅಂತ. ಮತ್ತೆ ಈ ರೀತಿಯ ಮಷಿನ್ ಕೇವಲ ಗಣಿ ಹಾರ್ಡ್ವೇರ್ ಅಲ್ಲಿ ಸಿಗುತ್ತೆ. ಆದ್ರೆ ಅದು ಕೇವಲ ತಿಂಗಳಿಂದ ಮುಚ್ಚಿದೆ. ಮೆಹುಲ್ ಕೂಡಲೇ ಗಣಿ ಹಾರ್ಡ್ವೇರ್ ಹತ್ರ ಹೋಗ್ತಾನೆ. ಅದರ ಮಾಲೀಕ ಮೆಹುಲ್ಗಾಗಿ ಅಂಗಡಿ ತೆಗಿತಾನೆ. ಮತ್ತೆ ಕೇಳ್ತಾನೆ ಅವನಿಗೆ ಏನ್ ಬೇಕು ಅಂತ. ಸೈಲೆಂಟ್ ಆಗಿ ಜಡೆ ಕಟ್ ಮಾಡೋ ಮಿಷಿನ್ ನಿಮ್ಮ ಹತ್ರ ಸಿಗುತ್ತಾ? ಜಡೆ ಕಟ್ ಮಾಡೋದು ಯಾರಿಗೂ ಗೊತ್ತೇ ಆಗ್ಬಾರ್ದು. ಹಾ, ನನ್ನ ಹತ್ರ ಸಿಗುತ್ತೆ, ಆದರೆ ತಿಂಗಳಿಂದ ಮಾರಲೇ ಇಲ್ಲ, ಅಂಗಡಿ ಮುಚ್ಚಿತ್ತು, ನೀವು ಬೇಕಿರೋ ತಗೊಳ್ಳಿ. ಹಿಂದೆ 3-4 ದಿನದಲ್ಲಿ ಯಾರು ನಿಮ್ಮ ಹತ್ರ ಮೆಷಿನ್ ತಗೊಳಕ್ ಬಂದಿಲ್ವಾ? ಇಂಟ್ರೆಸ್ಟಿಂಗ್. ಮೆಹುಲ್ ಅಲ್ಲಿಂದ ಹೊರಡ್ತಾನೆ. ಮತ್ತೆ ಅವನ ಕಾರ್ ಹತ್ರ ನಿಂತ್ಕೊಂಡು ಕೇಸ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ. ಆಗ ಅವನಿಗೊಂದು ಕಾಲ್ ಬರುತ್ತೆ. ಚಂದ್ರಶೇಖರ್ ಕಾಲೋನಿಯಲ್ಲೂ ಮಹಿಳೆಯರ ಜಡೆ ಕಟ್ ಮಾಡಿರುವಂತ ಘಟನೆ ಆಗಿದೆ. ಮೆಹುಲ್ ಕೂಡಲೇ ಅಲ್ಲಿಗೆ ಹೋಗ್ತಾನೆ. ಮತ್ತೆ ಮೇನ್ ಗೇಟಲ್ಲಿರೋ ಸಿಸಿಟಿವಿ ಫುಟೇಜಸ್ ಚೆಕ್ ಮಾಡ್ತಾನೆ. ಅಲ್ಲಿನೂ ಅವನಿಗೆ ಏನು ಸಿಗೋದಿಲ್ಲ. ಯಾವ ಮನೇಲಿ ಈ ಘಟನೆ ಆಗಿತ್ತು? ಮೆಹುಲ್ ಅಲ್ಲಿನ ಫಿಂಗರ್ ಪ್ರಿಂಟ್ಸ್ ಡಾಕ್ಟರ್ ಸಂಜನಾಗೆ ಕಳಿಸ್ತಾನೆ. ಮತ್ತೆ ಅಲ್ಲಿಂದ ಹೊರಡುತ್ತಾನೆ. ಸ್ವಲ್ಪ ಹೊತ್ತಿನಲ್ಲಿ ಡಾಕ್ಟರ್ ಸಂಜನಾಳ ಕಾಲ್ ಬರುತ್ತೆ. ಮತ್ತಾಕೆ ಮೆಹುಲ್ಗೆ ಹೇಳ್ತಾಳೆ, ಈ ಎಲ್ಲ ಜಡೆನು ಬೇರೆ ಬೇರೆ ಮೆಷಿನ್ ಅಲ್ಲಿ ಕಟ್ ಮಾಡಲಾಗಿದೆ. ಮತ್ತೆ ಬಿಲ್ಡಿಂಗ್ ಅಲ್ಲಿ ಸಿಕ್ಕಿರೋ ಫಿಂಗರ್ ಪ್ರಿಂಟ್ಸ್ ಮತ್ತೆ ಇಲ್ಲಿ ಸಿಕ್ಕಿರೋ ಫಿಂಗರ್ ಪ್ರಿಂಟ್ಸ್ ಎಲ್ಲ ಬೇರೆ ಬೇರೆ ಇದೆ. ಮೆಹುಲ್ ಬೇಗ ಅರ್ಥ ಮಾಡ್ಕೊಳ್ತಾನೆ. ಅಂದ್ರೆ ಇದು ಯಾವುದೋ ಒಂದೇ ಅಲ್ಲ, ಪೂರ್ತಿ ಗ್ಯಾಂಗೇ ಇದೆ. ಮತ್ತೆ ಮೆಹುಲ್ ರಾತ್ರಿ ಗಣಿ ಹಾರ್ಡ್ವೇರ್ಗೆ ಯಾರಿಗೂ ಗೊತ್ತಿಲ್ಲದೆ ಮತ್ತೆ ಹೋಗ್ತಾನೆ. ಮತ್ತೆ ಅಂಗಡಿ ಬಾಗಿಲು ತೆರೆದು ಒಳಗಡೆ ಹೋಗ್ತಾನೆ. ಒಳಗಡೆ ನೋಡ್ತಿದ್ದಂತೆ ಬೇಗ ಅರ್ಥ ಮಾಡ್ಕೊಳ್ತಾನೆ. ಓನರ್ ಅವನಿಗೆ ಸುಳ್ಳು ಹೇಳಿದ್ದ. ಹೇಗೆ ನೀವು ಹೇಳ್ಬೋದಾ? ಅವತ್ತಿಲ್ಲಿ ತುಂಬಾ ಬಾಕ್ಸಸ್ ಇತ್ತು. ಮತ್ತೆ ಇಲ್ಲಿ ಬಾಕ್ಸಸ್ ಕಡಿಮೆ ಇದೆ. ಅಂದ್ರೆ ಮೆಷಿನ್ಸ್ ಮಾರಾಟ ಆಗಿದೆ. ಓನರ್ ಸುಳ್ಳು ಹೇಳ್ತಾ ಇದ್ದಾನೆ, ಮೆಷಿನ್ಸ್ ಮಾರಾಟ ಆಗಿಲ್ಲ ಅಂತ. ಮೆಹುಲ್ಗೆ ಹತ್ರ ಒಂದು ಲ್ಯಾಪ್ಟಾಪ್ ಕಾಣಿಸುತ್ತೆ. ಮೆಹುಲ್ ಲ್ಯಾಪ್ಟಾಪ್ ಅಲ್ಲಿ ನೋಡ್ತಾನೆ, ಓನರ್ ಹತ್ರ ಈ ಮೆಷಿನ್ 20 ಪೀಸ್ ಇದೆ. ಅಂದ್ರೆ ಈಗ ಇಲ್ಲಿ 12 ಪೀಸ್ ಇದೆ. ಮತ್ತೆ ಈ ಮೆಷಿನ್ಸ್ ಎಲ್ಲೋಯ್ತು, ಯಾರಿಗೆ ಮಾರಲಾಗಿದೆ, ಇದರ ಇನ್ಫಾರ್ಮೇಶನ್ ಏನು ಗೊತ್ತಿಲ್ಲ. ಅಂದ್ರೆ ಓನರ್ ಸಹ ಇವರ ಒಟ್ಟಿಗೆ ಸೇರಿರ್ಬೋದು. ಮುಂದಿನ ದಿನ ಬೆಳಗ್ಗೆ ಮೆಹುಲ್ ಮಾಲೀಕನ ಹತ್ರ ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ನನಗೇನೂ ಗೊತ್ತಿಲ್ಲ. 2 ದಿನ ಮುಂಚೆ 4 ಜನ ಬಂದಿದ್ರು, 4 ಮೆಷಿನ್ ತಗೊಂಡ್ರು. ಮತ್ತೆ ನೆನ್ನೆ 4 ಜನ ಬಂದಿದ್ರು, ಅವರು ಸಹ 4 ತಗೊಂಡ್ರು. ನನಗೆ ತುಂಬಾ ಹಣ ಕೊಟ್ರು. ಮತ್ತೆ ಹೇಳಿದ್ರು ಯಾರಿಗೂ ಸಹ ಹೇಳ್ಬಾರ್ದು. ಇದು ತುಂಬಾ ಇಂಟ್ರೆಸ್ಟಿಂಗ್. ಅಂದ್ರೆ ಈ ಗ್ಯಾಂಗ್ ಕೇವಲ ಜಡೆ ಕಟ್ ಮಾಡೋಕೆ ಇಷ್ಟೊಂದು ದುಬಾರಿ ಮಷಿನ್ ಖರೀದಿಸ್ತಿದ್ದಾರೆ. ನಾಟ್ ಪಾಸಿಬಲ್. ಏನೋ ದೊಡ್ಡ ಕ್ರೈಮ್ ಆಗ್ತಿರ್ಬೇಕು, ಕಂಡುಹಿಡಿಲೇಬೇಕು. ಆಗ ಮೆಹುಲ್ಗೆ ಕಾಲ್ ಬರುತ್ತೆ. ದೇವದೂತ್ ಕಾಲೋನಿಯಲ್ಲೂ 2 ಮಹಿಳೆಯರ ಜಡೆ ಕಟ್ ಮಾಡಲಾಗಿದೆ. ಆಗ ಕೂಡಲೇ ಅವನ ಗಾಡಿಗೆ ಹೋಗ್ತಾನೆ. ಮತ್ತೆ ರಸ್ತೆಯಲ್ಲಿ ಯೋಚಿಸ್ತಾ ಇರ್ತಾನೆ,
ಪೂರ್ತಿ ಪಟ್ಟಣದಲ್ಲಿ ವಿಚಿತ್ರ ಆಗ್ತಿದೆ. ಎಲ್ರಿಗೂ ಅನ್ನಿಸ್ತಿರ್ಬೇಕು ದೆವ್ವ ಇರ್ಬೋದು ಅಂತ. ಆದ್ರೆ ಇದನ್ನ ಬೇರೆ ಯಾರೋ ಮಾಡ್ತಿದ್ದಾರೆ. ಈ ಕಳ್ಳರ ಉದ್ದೇಶ ಏನು ಮತ್ತೆ ಇವ್ರಿಗೆ ಏನ್ ಬೇಕು? ಸ್ವಲ್ಪ ಹೊತ್ತರಲ್ಲೇ ದೇವದೂತ್ ಕಾಲೋನಿಗೆ ತಲುಪ್ತಾರೆ. ಮತ್ತೆ ಯಾವ ಬಿಲ್ಡಿಂಗ್ ಅಲ್ಲಿ ಘಟನೆ ಆಗಿದೆ ಅಲ್ಲಿ ನೋಡ್ತಾರೆ. ಕೆಲವು ಶೂಗಳ ಮಾರ್ಕ್ ಇದೆ, ಅದರಲ್ಲಿ ಮಣ್ಣಿನ ಗುರುತು ಇದೆ. ಆಗ ಕೂಡಲೇ ಬಿಲ್ಡಿಂಗ್ ಹೊರಗಡೆ ನೋಡ್ತಾನೆ, ಆದ್ರೆ ಅಲ್ಲಿ ಇಲ್ಲೂ ಮಣ್ಣಿನ ಗುರುತು ಸಿಗೋಲ್ಲ. ಆಗ ಅವನು ಗಾರ್ಡ್ಗೆ ಕೇಳ್ತಾನೆ. ಆಗ ಗಾರ್ಡ್ ಹೇಳ್ತಾನೆ, ಸರ್ ಬಿಲ್ಡಿಂಗ್ ನ ಹಿಂದೆ ಒಂದು ಗಾರ್ಡನ್ ಇದೆ, ನಿನ್ನೆ ಅಲ್ಲಿ ನೀರನ್ನ ಹಾಕಿದ್ರು. ಮಿಹುಲ್ ಕೂಡಲೇ ಬಿಲ್ಡಿಂಗ್ ನ ಹಿಂದೆ ಹೋಗ್ತಾನೆ. ಆಗಲ್ಲಿ ಅವನಿಗೆ ಶೂವಿನ ಗುರುತುಗಳು ಸಿಗುತ್ತೆ. ಅವನು ಕೂಡಲೇ ಅರ್ಥ ಮಾಡ್ಕೊಳ್ತಾನೆ, ಇದರ ಅರ್ಥ ಕ್ರಿಮಿನಲ್ ಬಿಲ್ಡಿಂಗ್ ನ ಹಿಂದೆಯಿಂದ ಒಳಗಡೆ ಬರ್ತಾನೆ. ಹಾಗಾಗಿ ಮೇನ್ ಗೇಟ್ ನ CCTV ಕ್ಯಾಮ್ರಾದಲ್ಲಿ ನನ್ಗೇನು ಸಿಗೋದಿಲ್ಲ. ಆಗ ಮಿಹುಲ್ ಜಡೆ ಕಟ್ ಮಾಡೋ ಪ್ಯಾಟರ್ನ್ ಅನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾನೆ. ಆಗ ಅವನಿಗೆ ಅರ್ಥ ಆಗುತ್ತೆ ಈ 3 ಕಾಲೋನಿಯಲ್ಲಿ ಮುಂದಿನ ಕಾಲೋನಿ ಯಾವುದು ಅಂತ. ಲಕ್ಷ್ಮೀನಗರ್, ಗೌತಮ್ ನಗರ್ ಅಥವಾ ಏಕ್ತಾ ನಗರ್. ಯೋಚಿ ಮತ್ತೆ ನಂಗೆ ಹೇಳಿ ಮುಂದಿನ ಘಟನೆ ಇಲ್ಲಾಗುತ್ತೆ ಅಂತ. ಮುಂದಿನ ಘಟನೆ ಏಕ್ತಾ ನಗರಲ್ಲಿ ಆಗಲಿದೆ. ಯಾಕಂದ್ರೆ ಕ್ರಿಮಿನಲ್ ಒಂದು ಪ್ಯಾಟರ್ನ್ ಅನ್ನ ಫಾಲೋ ಮಾಡ್ತಿದ್ದ. ಮೊದಲು ಆಜಾದ್ ಕಾಲೋನಿ, ಮತ್ತೆ ಬಹರ್ ನಗರ್, ಮತ್ತೆ ಚಂದ್ರಶೇಖರ್ ಕಾಲೋನಿ, ಮತ್ತೀಗ ದೇವದೂತ್ ಕಾಲೋನಿ. ಅಂದ್ರೆ ABCD. ಅಂದ್ರೆ ಮುಂದಿನದು ಇದಾಗುತ್ತೆ ಏಕ್ತಾ ಕಾಲೋನಿ. ಮಿಹುಲ್ ಕೂಡಲೇ ಏಕ್ತಾ ಕಾಲೋನಿಗೆ ಹೋಗ್ತಾನೆ. ಈಗ ಏಕ್ತಾ ಕಾಲೋನಿಯಲ್ಲಿ 2 ಬಿಲ್ಡಿಂಗ್ ಇದೆ, ಯಾವುದರಲ್ಲಿ CCTV ಕ್ಯಾಮ್ರಾ ಹಾಕಿಲ್ಲ. ಈಗ ಮಿಹುಲ್ಗೆ ಹೇಗೆ ಅರ್ಥ ಆಗ್ಬೇಕು ಕ್ರಿಮಿನಲ್ ಯಾವ ಬಿಲ್ಡಿಂಗ್ಗೆ ಬರ್ತಾನೆ ಅಂತ? ನೀವು 2 ಬಿಲ್ಡಿಂಗ್ನ ಗಮನ ಇಟ್ಟು ನೋಡಿ ಮತ್ತೆ ನಂಗೆ ಹೇಳಿ, ಕ್ರಿಮಿನಲ್ ಈಗ ಯಾವ ಬಿಲ್ಡಿಂಗ್ಗೆ ಗುರಿ ಇಟ್ಟಿದ್ದಾನೆ, A ಅಥವಾ B? ಯೋಚಿ ಮತ್ತೆ ನನಗೆ ನಿಮ್ಮ ಆನ್ಸರ್ ಕಮೆಂಟ್ ಮಾಡಿ ಹೇಳಿ. ಮೊದಲನೇ ಬಿಲ್ಡಿಂಗ್ನ ಬ್ಯಾಕ್ ರೋಡ್ ಕಡೆ ಇದೆ, ಆದರೆ 2ನೇ ಬಿಲ್ಡಿಂಗ್ನ ಬ್ಯಾಕ್ ಪಾರ್ಕ್ನ ಕಡೆಗಿದೆ. ಅಂದ್ರೆ ಕಳ್ಳ ಖಂಡಿತ 2ನೇ ಬಿಲ್ಡಿಂಗ್ ಬರ್ತಾನೆ. ಮಿಹುಲ್ ಕೂಡಲೇ 2ನೇ ಬಿಲ್ಡಿಂಗ್ನ ಪಾರ್ಕ್ ಹತ್ರ ಒಂದು ನೀಲಿ ಕಲರ್ ಪೌಡರ್ ಅನ್ನ ಹಾಕ್ತಾನೆ, ಅದರಿಂದ ಅವನ ಕಾಲಿನ ಗುರುತಾಗ್ಲಿ ಅಂತ. ಮತ್ತೆ ಅವನ ಹಿಡಿಯೋದ್ರಲ್ಲಿ ಸುಲಭ ಆಗುತ್ತೆ. ಮತ್ತೆ ಮಿಹುಲ್ ಅಲ್ಲೇ ಬಚ್ಚಿಟ್ಕೊಳ್ತಾನೆ. ರಾತ್ರಿ 1 ಗಂಟೆ ಆಗುತ್ತೆ. ಮತ್ತೆ 4 ಜನ ಒಳಗಡೆ ಬರ್ತಾರೆ. ಮಿಹುಲ್ ಅವ್ರು ಬರ್ತಿದ್ದಂತೆ ಎಲ್ಲ ಲೈಟ್ಸ್ ಅನ್ನ ಆನ್ ಮಾಡಿಸ್ತಾನೆ. ಅದನ್ನು ನೋಡಿ ಕ್ರಿಮಿನಲ್ ಇಂದ ಓಡೋಕ್ ಶುರು ಮಾಡ್ತಾರೆ. ಮಿಹುಲ್ ಅವರನ್ನ ತಡೆಯೋಕೆ ಪ್ರಯತ್ನ ಪಡ್ತಾನೆ, ಆದ್ರೆ ಮಿಹುಲ್ ಒಬ್ಬನೇ ಆಗೋಗ್ತಾನೆ. ಮತ್ತೆ 4 ಜನ ಕ್ರಿಮಿನಲ್ ಮುಂದೆ ಹೊರಟೋಗ್ತಾರೆ. ಮತ್ತೆ ಅಲ್ಲಿಂದ ಓಡ್ತಾ ದೂರ ಆಗೋಗ್ತಾರೆ. ಮಿಹುಲ್ ಕೂಡಲೇ ಪೊಲೀಸ್ಗೆ ಲೊಕೇಶನ್ ಹೇಳ್ತಾನೆ. ಮತ್ತೆ ಆ 4 ಜನರ ಹಿಂದೆ ಬೀಳ್ತಾನೆ. ಹಿಂದೆ ಹೋಗ್ತಾ ಹೋಗ್ತಾ ಮಿಹುಲ್ 3 ರಸ್ತೆಗಳ ಮುಂದೆ ಬರ್ತಾನೆ. ನೀವು ಹೇಳ್ಬೋದಾ ಕ್ರಿಮಿನಲ್ ಓಡೋದಕ್ಕೆ ಯಾವ ರಸ್ತೆ ಹಿಡಿದಿರ್ಬೋದು, AB ಅಥವಾ C? ಯೋಚಿ ಮತ್ತೆ ನಂಗೆ ನಿಮ್ಮ ಆನ್ಸರ್ ಕಮೆಂಟ್ ಮಾಡಿ ಹೇಳಿ. ಕ್ರಿಮಿನಲ್ 2ನೇ ರಸ್ತೆ ತಗೊಂಡಿದ್ದಾರೆ, ಯಾಕಂದ್ರೆ ಅವರ ಶೂಗಳ ಗುರುತನ್ನು ನೋಡಿ ನೀಲಿ ಕಲರ್ದಾಗಿದೆ. ಮತ್ತೆ ಮಿಹುಲ್ ಬಿಲ್ಡಿಂಗ್ ನ ಹಿಂದೆ ಪೌಡರ್ ಏನ್ ಹಾಕಿದ್ದ ಅದು ನೀಲಿ ಕಲರ್ದಾಗಿತ್ತು. ಮತ್ತೆ ಅದೇ ಕಾರಣದಿಂದ ಇದು ಕೂಡ ನೀಲಿ ಕಲರ್ದಾಗಿದೆ. ಮಿಹುಲ್ ರಸ್ತೆಗೆ ಹೋಗ್ತಾನೆ. ಮತ್ತೆ ಕ್ರಿಮಿನಲ್ ನ ಹಿಂದೆ ಹೋಗ್ತಾ ಒಂದು ಹಳೆ ಕಟ್ಟಡದ ಮುಂದೆ ಹೋಗ್ತಾನೆ. ಒಳಗಡೆ ಹೋಗೋದು ಸೇಫ್ ಆಗಿರೋಲ್ಲ. ಮಿಹುಲ್ ಅಲ್ಲೇ ಆಚೆ ನಿಂತ್ಕೊಂಡು ಪೊಲೀಸ್ಗೆ ಕಾಯ್ತಿರ್ತಾನೆ. ಮತ್ತೆ ಪೊಲೀಸ್ ಬರ್ತಿದ್ದಂಗೆ ಅವರೆಲ್ಲರೂ ಸಹ ಒಳಗಡೆ ಹೋಗ್ತಾರೆ. ಪೊಲೀಸ್ ಮತ್ತೆ ಮಿಹುಲ್ ಸೇರ್ಕೊಂಡು ಎಲ್ಲ ಕ್ರಿಮಿನಲ್ನ ಹಿಡ್ಕೊಳ್ತಾರೆ. ಕ್ರಿಮಿನಲ್ ಇಂದ ಗೊತ್ತಾಗುತ್ತೆ ಅವ್ರು ಹೀಗೆ ಸಾಕಷ್ಟು ಮದುವೆಯಾಗಿರೋ ಮಹಿಳೆಯರ ಜಡೆಯನ್ನ ಕಟ್ ಮಾಡ್ತಿದ್ರು. ಅವರು ಸೈಂಟಿಸ್ಟ್ ಜೈಕಾಲ್ಗೆ ಕೊಡ್ತಾ ಇದ್ರು. ಸೈಂಟಿಸ್ಟ್ ಒಂದು ಮಷಿನ್ ಮಾಡ್ತಿದ್ದಾನೆ, ಅದು ಪೂರ್ತಿ ನಗರನ್ನ ಉಡಾಯಿಸ್ಬಿಡುತ್ತೆ. ಅಂದ್ರೆ ಮಿಹುಲ್ ಕ್ರಿಮಿನಲ್ನ ಹಿಡಿದು ಪೂರ್ತಿ ನಗರನ್ನ ಕಾಪಾಡ್ದ. ಡಿಟೆಕ್ಟಿವ್ ಮಿಹುಲ್ ರಾಕ್ಸ್. ಇದೇ ವಿಷಯವಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.